ಹಾಯ್ ಗೈಸ್, ಲಾಸ್ಟ್ ಎಪಿಸೋಡ್ ಏನಾಗಿತ್ತಂದ್ರೆ ಹೀರೋಯಿನ್ ಅದೇ ತರ ಶೂನ ವಾಪಸ್ ತಗೊಂಡು ಆ ಶಿಪ್ ಅಲ್ಲಿರೋ ನಡೀತಿರೋ ಫಂಕ್ಷನ್ ಹೋಗ್ಬಿಟ್ಟಿರ್ತಾಳೆ. ಆ ವಿಷಯನ ಅವನು ಟಿವಿಲಿ ಬರ್ತಿರೋ ನ್ಯೂಸ್ ರಿಪೋರ್ಟರ್ ನೋಡ್ಬಿಟ್ಟು ತಿಳ್ಕೊಂಡಿರ್ತಾನೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತ ಈ ವಿಡಿಯೋ ನೋಡೋಣ. ನೀವು ಚಾನಲ್ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ನೀವು ಸೋಷಿಯಲ್ ಮೀಡಿಯಾ ನೀವು ಫಾಲೋ ಮಾಡಿದ್ರೆ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಮೇಲೆ ಹೀರೋ ಅವ್ನ್ ನಾರ್ಮಲ್ ಆಗಿರೋ ಒಂದು ಬೆಳಗ್ಗೆ ಎದ್ಬಿಟ್ಟು ಅವ್ನ್ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ. ಅವಾಗ ಅಲ್ಲಿ ಒಂದು ಫುಲ್ ಗುಂಪು ಕಟ್ಕೊಂಡಿರ್ತಾರೆ. ಏನು ಅಂತ ನೋಡಿದ್ರೆ ಆ ಶಿಪ್ ಅಲ್ಲಿ ನಡೆದಿರೋ ಒಂದು ಆಕ್ಸಿಡೆಂಟ್ಲಿ ಒಂದು ಹುಡುಗಿ ಸತ್ತೋಗ್ಬಿಟ್ಟಿರ್ತಾಳೆ. ಬಟ್ ಆದ್ರೆ ಆ ಹಾಕೊಂಡಿರೋ ಕಾಲಿ ಶೂ ನೋಡಿದ್ರೆ ಹೀರೋ ಯೋಚನೆ ಮಾಡಿದ್ನಲ್ಲ, ಅಂದ್ರೆ ಕದ್ಬಿಟ್ಟಿದ್ನಲ್ಲ ಅದೇ ಶೂನೇ ಅವಳು ಹಾಕೊಂಡಿರ್ತಾಳೆ. ಆಮೇಲೆ ಇಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲ ನಡೀತಾ ಇರುತ್ತೆ. ಅಲ್ಲಿರೋ ಪೊಲೀಸ್ನವರು ಒಬ್ರು ಹೇಳ್ತಾ ಇರ್ತಾರೆ ಮೋಸ್ಟ್ಲಿ ಅದು ಸೂಸೈಡ್. ಏನಕ್ಕೆ ಅಂದ್ರೆ ಆ ಹುಡುಗಿ ಆಲ್ರೆಡಿ ಬರ್ದ್ಬಿಟ್ಟು ಎಲ್ಲಾ ವಿಷಯನೂ ಬರ್ತವಳೆ. ತುಂಬಾ ಸರಿ ಅವಳು ಡಿಪ್ರೆಷನ್ ಗೆ ಟ್ಯಾಬ್ಲೆಟ್ಸ್ ಬೇರೆ ತಗೊಂಡವಳೆ. ಈ ತರ ಇರೋರೆಲ್ಲ ಸೂಸೈಡ್ ಮಾಡ್ಕೊಳ್ಳೋದು, ಯಾಕಂದ್ರೆ ಈ ತರ ಸಿಚುವೇಶನ್ ಹ್ಯಾಂಡಲ್ ಮಾಡಕ್ ಆಗಲ್ಲ ಅವ್ರಿಗೆ ಅಂತ ಅನ್ಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡದೆ ಆ ಪೊಲೀಸ್ನವರು ಹೇಳ್ತಾ ಇರ್ತಾರೆ ಬಾಯಿಗೆ ಬಂದಿದ್ನ. ಅದ್ರಲ್ಲಿ ಇನ್ನೊಬ್ರು ಹೇಳ್ತಾ ಇರ್ತಾರೆ ಆಲ್ರೆಡಿ ಈ ಕೇಸ್ ನ ವಿಚಾರಣೆ ಮಾಡಕ್ಕೆ ಇನ್ನೊಬ್ರು ಪ್ರಾಸಿಕ್ಯೂಟರ್ ನ ಹಾಕೋರೆ. ಅವ್ರು ಬಂದ್ಬಿಟ್ಟು ಇದ್ರ ಬಗ್ಗೆ ಇಂಟ್ರೆಸ್ಟ್ ತುಂಬಾ ಇಟ್ಕೊಂಡವ್ರೆ. ಅವ್ರು ಏನ್ ಮಾಡ್ತಾರೆ ನೋಡೋಣ ಅಂದಾಗ ಇಲ್ಲಿರೋರು ಹೇಳ್ತಾ ಇರ್ತಾರೆ, ನೋಡಿ ನಾ ಹೇಳ್ತಾ ಇದೀನಿ ನಿಮ್ ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ಆ ಹುಡುಗಿ ಬಾಡಿಲಿ ಒಂಚೂರು ಹೇಟ್ ಆಗಿಲ್ಲ, ಗಾಯ ಆಗಿಲ್ಲ. ಈ ತರ ಇರ್ಬೇಕಾದ್ರೆ ಏನ್ ಅರ್ಥ? ಒಂದು ಡ್ರಿಂಕ್ಸ್ ಮಾಡಿದ್ದಾರೆ, ಆ ಟೆನ್ಷನ್ ಲಿ ಇವ್ರು ತಗೊಳ್ತಿರೋ ಡಿಪ್ರೆಷನ್ ಟ್ಯಾಬ್ಲೆಟ್ ಎಲ್ಲ ಅವ್ರ ಮೈಂಡ್ ನ ಕೊಲಾಪ್ಸ್ ಮಾಡ್ಬಿಟ್ಟು ಈ ತರ ಸಿಚುವೇಶನ್ ಕ್ರಿಯೇಟ್ ಮಾಡಿದೆ. ಅವ್ರು ಸೂಸೈಡ್ ಮಾಡ್ಕೊಂಡವ್ರೆ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇರ್ತಾರೆ. ಆಗ ಅವ್ರು ಯಾರು ಪ್ರಾಸಿಕ್ಯೂಟರ್ ಅಂತ ತೋರಿಸ್ತಾರೆ. ಅವ್ರು ಅಲ್ಲಿಗೆ ಬರ್ತಾರೆ. ಬಂದಾಗ ಇವರಿಬ್ರು ಮಾತಾಡ್ತಾ ಇರ್ತಾರೆ. ಅಲ್ಲಿರೋರು ಹೇಳ್ತಾರೆ, ನೋಡಿ ಇದು ಕನ್ಫರ್ಮ್ ಆಗಿ ಹೇಳ್ತಾ ಇದೀನಿ, ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಇದು ಒಂದು ಸೂಸೈಡ್ ಕೇಸ್ ಅಂತ ಅನ್ಬೇಕಾದ್ರೆ ಅಂತಾರೆ ಅದಕ್ಕಿರೋ ಎವಿಡೆನ್ಸ್ ಎಲ್ಲ ನಾ ಚೆಕ್ ಮಾಡ್ಬೋದು, ಅಂದ್ರೆ ಅದು CCTV ಕ್ಯಾಮ್ರಾದ ಫುಟೇಜ್ ನಾನು ಒಂದ್ಸರಿ ನೋಡ್ಬೇಕಲ್ಲ ಅಂದಾಗ ಹೌದಾ ಸರಿ ಬಿಡಿ ನೀನು ಒಂದ್ ಟೈಮ್ ನೋಡ್ಬಿಡೋಣ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಒಪ್ಕೊಂತಾರೆ. ಆಮೇಲೆ ಆ ಶಿಪ್ ಅಲ್ಲಿ ಏನ್ ನಡೀತಾ ಇದೆ ಅಂತ ತೋರಿಸ್ತಾರೆ. ಆ ಶಿಪ್ ಅಲ್ಲಿ ತುಂಬಾ ಜನ ಸೇರ್ಸ್ಕೊಂಡಿರ್ತಾರೆ. ಎಷ್ಟೊಂದ್ ಜನನ ಒಳಗೆ ಸೇರ್ಸಲ್ಲ, ಸೆಲೆಬ್ರಿಟಿ ಬಿಟ್ರೆ, ಅಂದ್ರೆ ಹೈ ಬಿಸ್ನೆಸ್ ಮ್ಯಾನ್ ಅಂತವ್ರನ್ನೇ ಒಳಗ್ ಸೇರ್ಸೋದು. ಅಲ್ಲಿ ನೋಡ್ಬೇಕಾದ್ರೆ ಹೀರೋಯಿನ್ ಸ್ವಲ್ಪ ಈ ಓಪನ್ ಟಾಪ್ ತರ ಒಂದು ಡ್ರೆಸ್ ಹಾಕೊಂಡಿರ್ತಾಳೆ. ಅದು ತುಂಬಾ ಕೋಲ್ಡ್ ಆಗ್ತಿರುತ್ತೆ, ಚಳಿ ಆಗ್ತಾ ಇದೆ ಅಂತ ರಾಗ ಹೊಡಿತಾ ಇರ್ಬೇಕು. ಈ ಬಂದ್ಬಿಟ್ಟು ಅವ್ನು ಹಾಕೊಂಡಿರೋದನ್ನ ಕೋಟ್ ನ ತಕ್ಕೊಟ್ಬಿಟ್ಟು, ನೋಡು ಇಂಥ ಪ್ಲೇಸ್ ಕಲ್ಲ ನೀನು ಯಾವಾಗ್ಲೂ ಕವರ್ ಮಾಡ್ಕೊಂಡ್ ಬರ್ಬೇಕು, ಚಳಿ ಆಗುತ್ತೆ ಅಂತ ಗೊತ್ತಿಲ್ಲ ನಿನಗೆ ಅಂತ ಅನ್ಬೇಕಾರೆ ಹಿಂಗೆ ಮಾತಾಡ್ತಾ ಅವ್ನ್ ಗೋಲ್ನ ಸ್ಟಾರ್ಟ್ ಮಾಡ್ಕೋತಾನೆ. ಸಾಂಗಿ ನಿಂಗೊಂದ್ ವಿಷಯ ಗೊತ್ತಾ, ನಮ್ಮಿಬ್ರು ಮದ್ವೆ ಈ ತರ ಒಂದು ಶಿಪ್ಪಲ್ ಆಗಲ್ಲ, ಚರ್ಚಲ್ ಮಾಡ್ಕೊಂಡ್ಬಿಡೋಣ ಅಂತಾನೆ. ಆ ಹೀರೋಯಿನ್ ಇವನ್ನ ರೇಗ್ಸಂಗೆ, ಓ ಹೌದಾ ಸರಿ ಬಿಡು ನಾನು ಅವಾಗ ನಿನ್ಗೊಂದ್ ಗಿಫ್ಟ್ ತಗೊಂಡ್ಬರ್ತೀನಿ ಅಂತ ರೇಗಿಸ್ತಿರ್ತಾಳೆ. ಹಿಂಗೆ ಇವ್ರಿಬ್ರು ಎಲ್ಲಾ ಮಾತಾಡ್ತಾ ಇರ್ಬೇಕಾದ್ರೆ ಅದ್ರ ಜೊತೆ ಸಾಂಗಿ ಬೇರೆ ಇರ್ತಾಳೆ, ಅಂದ್ರೆ ಸೆಮಿ ಬೇರೆ ಇರ್ತಾಳೆ. ಆಗ ಆ ಕೆ ಬರ್ತಾನೆ, ಅಂದ್ರೆ ಈ ಇದು ಅಣ್ಣ ಇದನ್ನಲ್ಲ ಅವನು. ಅವನ್ ಬಂದಾಗ ಹಿಂಗೆ ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಾ ಇರ್ಬೇಕಾದ್ರೆ, ನೀ ಹೆಂಗಿದ್ಯಾ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅವಾಗ ಹೇಳ್ತಾಳೆ ಹೀರೋಯಿನ್, ನೀವ್ ಯಾರನ್ನೆಲ್ಲ ಡೇಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಅವನಂತಾನೆ ಇಲ್ವಲ್ಲ ಅಂದಾಗ, ಇಲ್ಲ ಆಕ್ಟರ್ ಇದ್ದಾಳ ಸಾರಾ ಯೂರ ಇದ್ದಾಳಲ್ಲ, ಅವಳು ಹೇಳ್ತಾ ಇದ್ಲು ನಿಮ್ನ ಅಂದ್ರೆ ಸಿ ಗ್ರೂಪ್ ಕಂಪ್ನಿಲಿರೋ ಇಬ್ರು ಮಕ್ಕಳಲ್ಲಿ ಒಬ್ರನ್ನ ಡೇಟ್ ಮಾಡ್ತಾ ಇದೀನಿ ಅಂತ ಹೇಳಿದ್ಲು. ನನಗ್ ಗೊತ್ತಿರೋ ಮಟ್ಟಿಗೆ ಇಬ್ರೇ ಮಕ್ಕಳು, ಅದ್ರಲ್ಲಿ ಈ ಬಗ್ಗೆ ನನ್ಗಂತೂ ಚೆನ್ನಾಗಿ ಗೊತ್ತು ಅವ್ನು ಯಾರು ಇಷ್ಟಪಡ್ತವನೆ ಅಂತ. ಬಿಟ್ರೆ ನೀವೊಬ್ರೇ ಇರೋದು, ಮೋಸ್ಟ್ಲಿ ನೀವೇನಾ ಏನು ಅಂತ ಅಂದಾಗ ಅವನು ಸುಳ್ಳು ಹೇಳ್ಬಿಡ್ತಾನೆ. ಇಲ್ವಲ್ಲ ನಂಗೆ ಆತರ ಏನಿಲ್ಲ, ನನ್ ಗೊತ್ತವ್ರು ಯಾರು ಅಂತ, ಅವರು ನನ್ನ ಒಂದು ಡಿಪಾರ್ಟ್ಮೆಂಟ್ ಸ್ಟೋರ್ ಒಂದು ಪ್ರಾಡಕ್ಟ್ ಅವರು ಒಂದು ಮಾಡೆಲ್ ಆಗಿದಾರೆ ಅಷ್ಟೇ, ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇವ್ರು ಹೇಳ್ತಿರೋದ್ ಕೇಳಿದಾಗ ಹೀರೋಯಿನ್ ಅನ್ಕೋತಾಳೆ ಯಾವಾಗ ನೋಡಿದ್ರು ಬರೀ ಸುಳ್ಳು ಹೇಳ್ತಾ ಇರ್ತಾಳೆ, ಅಲ್ಲಿ ಈ ತರ ಸುಳ್ಳು ಹೇಳ್ತಾಳೆ ಅಂತ ನಾನು ಇಮ್ಯಾಜಿನೇ ಮಾಡಿಲ್ಲ. ಎಲ್ಲಾ ಸಿಚುವೇಶನ್ ನಾ ಚೆನ್ನಾಗಿರ್ಬೇಕು ಅಂತಾನೆ ಆಡ್ತಾನೆ ನೋಡು ಅನ್ಕೊಂಡು ಸ್ವಲ್ಪ ಕೋಪ ಮಾಡ್ಕೊಂಡು ಕಿಚಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿ ಸುತ್ತಮುತ್ತ ಇರೋದ್ನೆಲ್ಲ ಇವರೆಲ್ಲ ನೋಟಿಸ್ ಮಾಡ್ತಾರೆ, ಇವ್ರು ಮಾತಾಡ್ತಾರೆ ನೋಡ್ಬಿಟ್ಟು. ಹೀರೋಯಿನ್ ಫ್ರೆಂಡ್ ಇದಾಳಲ್ಲ ಸೆಮಿಗೆ ಇದು ಅರ್ಥ ಆಗುತ್ತೆ, ಸ್ವಲ್ಪ ಸೈಲೆಂಟ್ ಆಗಿ ಇರು ಎಲ್ಲ ನೋಡ್ತಾವ್ರೆ ಅಂತ ಅಂದ್ಬಿಟ್ಟು ಬಾಯಿ ಮುಚ್ಚಿಸ್ತಾಳೆ. ಆಮೇಲೆ ಮದ್ವೆ ಹುಡುಗಿ ಇದ್ದಾಳಲ್ಲ ಅವಳನ್ನ ನೋಡಕ್ ಹೋಗ್ತಾರೆ. ಅವಾಗ ಆ ಜಾಗದಲ್ಲಿ ಯೂರ ಕೂಡ ಇರ್ತಾಳೆ. ಇದು ಹೀರೋಯಿನ್ಗೆ ಇಳಿಸೋದಿಲ್ಲ, ಕೋಪದಲ್ಲಿ ಹಿಂಗೆ ಗೊಣಗಾಡ್ತಾ ನಿಂತಿದಾಗ ಆ ಹುಡುಗಿ ಹೇಳ್ಬಿಡ್ತಾಳೆ ಒಂದ್ ಮಾತು, ಹೆಂಗಿದ್ಯಾ ಅಂತ ಅಂದ್ಬಿಟ್ಟು ಹೀರೋ ಹತ್ರ ಮಾತಾಡ್ತಿರ್ತಾಳೆ. ಆ ಹುಡುಗಿ ನೀ ಯಾರನ್ನು ಡೇಟ್ ಮಾಡ್ತಿಲ್ಲ ಅನ್ಬೇಕಾದ್ರೆ ಅವಳು ಅಂತಾಳೆ ಅದಕ್ಕೂ ಸ್ವಲ್ಪ ಟೈಮ್ ಬರುತ್ತೆ, ನಾನು ಇನ್ ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಆಗ ಹೀರೋಯಿನ್ ಕ್ಯಾಣ ಬಂದ್ಬಿಟ್ಟು, ಅಲ್ಲ ಯಾರ್ದೋ ಫಂಕ್ಷನ್ ಬಂದ್ಬಿಟ್ಟು ಇವರೆಲ್ಲ ಮೆರಿತಾರ ನೋಡು ಅನ್ಕೊಂಡು ಸ್ವಲ್ಪ ಗೊತ್ತಾಗ್ಲಿ ಅಂತ ತೀಟೆ ಮಾಡ್ತಿರ್ತಾಳೆ. ಆಗ ಅವಳಿಗೂ ಕ್ಯಾಣ ಬಂದ್ಬಿಟ್ಟು, ಒಂದ್ ನಿಮಿಷ ಇರೋ, ನೀನ್ ಎಲ್ಲದಕ್ಕೂ ನನ್ನ ಕಾಪಿ ಮಾಡ್ತಾ ಇದೀಯ ನೋಡು, ನಾ ಹಾಕೊಂಡಿರೋ ಶೂನ ನೀನ್ ಹಾಕೊಂಡಿದ್ಯಾ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇರ್ಬೇಕಾದ್ರೆ ಈ ಸೀನ್ ತೋರಿಸ್ತಾರೆ ಇಬ್ರು ಒಂದೇ ತರ ಹಾಕೊಂಡಿರ್ತಾರೆ. ಆಗ ಇವ್ರಿಬ್ರು ಜಗಳ ಆಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹಾಗೆ ಮದ್ವೆ ಅನ್ಸುತ್ತೆ, ಬಾಯಿ ತಪ್ಪಿ ಇವ್ರೊಬ್ರು ಮಾತ್ರ ಮಾತಾಡ್ಬಿಟ್ಟು ಅಂದ್ಬಿಟ್ಟು, ಸರಿ ಹೋಗ್ಲಿ ಬಿಡಿ ಇವಾಗ ಫೋಟೋಗೆ ಪೋಸ್ ಕೊಡಿ ಅಂದಾಗ ಚಾನ್ಸ್ ಅಂತ ಅಂದ್ಬಿಟ್ಟು ಇಬ್ರು ಅಲ್ಲಿ ಎಷ್ಟು ಡೀಸೆಂಟ್
ಇನ್ನೋಸೆಂಟ್ ಆಗಿ ಫೋಟೋಗೆ ಪೋಸ್ ಕೊಡೋದ್ ಬಿಟ್ಬಿಟ್ಟು ಎಷ್ಟು ಕೇವಲ ಕೊಡ್ಬೇಕು ಅಷ್ಟು ಕೇವಲ ಕೊಡ್ತಿರ್ತಾರೆ. ಒಬ್ರಿಗೊಬ್ರು ಕಾಂಪಿಟಿಷನ್ ಮಾಡ್ಕೊಂಡು ನೋಡಕ್ ಮಾತ್ರ ಇದು ಸೀನ್ ಕಾಮಿಡಿ ಇರುತ್ತೆ. ಆಮೇಲೆ ಅಲ್ಲಿಂದ ಈಚೆಗೆ ಬರ್ತಾಳೆ. ಬಂದಾಗ ಮತ್ತೆ ಇನ್ನು ಮಾತಾಡ್ತಾ ಇರ್ಬೇಕಾದ್ರೆ ಸೆಮಿ ಸೈಲೆಂಟ್ ಆಗಿ ನೋಡ್ತಾಳೆ. ಆಗ ಅಂತಾಳೆ ಅವಳು ಇವ್ರನ್ನ ನೋಡ್ದ ಅವಳದು ಪರ್ಸ್ ಬಿಟ್ಬಿಟ್ಟು ಬಂದ್ಬಿಟ್ಲು, ನಾ ಎತ್ಕೊ ಬಂದಿದ್ದೀನಿ ಅವಳು ಕೊಡ್ಬೇಕು ಅಂದಾಗ ಒಂದ್ ನಿಮಿಷ ಇರು ನೀನ್ ಮತ್ತೆ ಅವಳು ಮೀಟ್ ಮಾಡ್ದಂಗ ಅಂದಾಗ ಹೂ ಅಂತಾಳೆ. ನೋಡು ನಿನ್ಗೂ ಅವಳಿಗೂ ಆಗಲ್ಲ ಅಂತ ಗೊತ್ತು, ಇಂಥ ಜಾಗದಲ್ಲೆಲ್ಲ ನೀನ್ ಮೀಟ್ ಮಾಡ್ಕೊಂಡು ಜಗಳ ಆಡ್ದ ಅಂದಾಗ ನಿಂಗೆ ಆಲ್ರೆಡಿ ಗೊತ್ತು ತಾನೆ ಅವ್ಳು ಮೀಟ್ ಮಾಡಿದ್ರೆ ಜಗಳ ಆಗೇ ಆಗುತ್ತೆ ಅಂತಾಳೆ. ಹಿಂಗೆ ಮಾತಾಡ್ತಾ ಇರ್ಬೇಕಾರೆ ಸರಿ ಏನ್ ಊಟ ಅಂತ ಅನ್ಬೇಕಾರೆ ಅದು ಹೇಳ್ತಾನೆ, ಅದ್ ಯಾವ್ದೋ ಒಂದು ಫುಡ್ ಹೇಳ್ತಾನೆ, ಇದು ಹೀರೋಯಿನ್ ಇಡ್ಸಲ್ಲ. ಅವಾಗ ಇದನ್ನೆಲ್ಲ ಯಾರು ತಿಂತಾರೆ, ಸೀ ಫುಡ್ ಯಾವ್ದಾರ ಇದೆಯಾ, ಇವಾಗ ಹೆಂಗಿದ್ರು ಸಮುದ್ರದಲ್ಲಿ ತಾನೇ ಇರೋದು, ಸೀ ಫುಡ್ ಯಾವ್ದಾರ ತಗೊಂಬರ ಕೇಳು ಅಂತಾರೆ. ಅಲ್ಲಿರೋ ವೇಟ್ರ್ ಅಂತೂ ಮೊಕ್ಕ ನೋಡ್ತಾ ಇರ್ತಾನೆ, ಏಕೆಂದ್ರೆ ಇಲ್ಲಿ ಇಲ್ವೇನು ಮೋಸ್ಟ್ಲಿ ಅದರಿಂದ ಎಲ್ಲಾರು ಏನ್ ಮಾತಾಡೋದು ಅಂತಾನೆ ಅರ್ಥ ಆಗಲ್ಲ. ಹೀರೋಯಿನ್ ಯಾವ ಸಿಚುವೇಶನ್ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅವಳಿಗೆ. ಏನಾರು ಒಂದ್ ಹೇಳ್ಬಿಟ್ಟು ತಗ್ಲಕೊಂತ ಇರ್ತಾಳೆ. ಆಮೇಲೆ ಇಲ್ಲೇ ಹಿಂಗ್ ಕಟ್ಟಾದ್ಮೇಲೆ ಈ ಕಡೆ ಸೆಮಿ ಒಂದ್ ಡೈರೆಕ್ಟರ್ ಹೋಗ್ಬಿಟ್ಟು ಮೀಟ್ ಮಾಡ್ತಾಳೆ. ಮೀಟ್ ಮಾಡ್ಬಿಟ್ಟು ಸರ್ ನೀವು ಕೊಟ್ಟಿರೋ ಸ್ಟೋರಿ ತುಂಬಾ ಚೆನ್ನಾಗಿತ್ತು, ನಾನು ಓದ್ದೆ, ತುಂಬಾ ಸ್ಟೋರಿ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಅವಾಗ ಅವ್ರು ಹೇಳ್ತಾರೆ ಅದೇ ನೀ ಓದ್ದೆ ಅಲ್ಲ, ನಾನು ಎಲ್ಲೂ ರಿವೀಲೇ ಮಾಡಿಲ್ಲಲ್ಲ, ಯಾರಿಗೂ ಕೂಡ ಗೊತ್ತಿಲ್ವಲ್ಲ, ನೀ ಹೆಂಗ್ ಓದ್ದೆ ಅಂದಾಗ ಅದೇ ಆ ಸೆಮಿ ಕೊಟ್ಟಿದ್ರಲ್ಲ ಅವಾಗ ನಾನು ಓದ್ದೆ, ಚೆನ್ನಾಗಾಯ್ತು, ನಂಗೆ ಇಷ್ಟ ಆಯ್ತು ಅಂತ ಹೇಳ್ತಾಳೆ. ಅವಾಗ ಆ ಡೈರೆಕ್ಟರ್ಗೆ ಸ್ವಲ್ಪ ಕೋಪ ಬಂದ್ಬಿಡುತ್ತೆ. ಅವಾಗ ಸರಿ ಅದು ಯಾವ್ದಾರು ಒಂದ್ ಒಳ್ಳೆ ರೋಲ್ ಇದ್ರೆ ನಂಗೊಂದು ರೋಲ್ ಕೊಡಿ ಅಂತ ಹೇಳ್ತಾಳೆ. ಆಗ ಡೈರೆಕ್ಟರ್ ಈಗ ಕೊಡ್ತೀನಿ ಕೊಡಲ್ಲ ಅಂತ ಅಂದ್ರು ಬೇರೆ ವಿಷಯ, ಬೇಕು ಅಂತ ಆ ಡೈರೆಕ್ಟರ್ ಬೇಕು ಅಂತ ಸೆಮಿನ ತುಂಬಾ ಬೇಜಾರು ಮಾಡಂಗೆ ಮಾತಾಡ್ತಿರ್ತಾರೆ. ಏನ್ ಮಾತಾಡೋದು ಅಂತಾನೆ ಅರ್ಥ ಆಗದೆ ಸೈಲೆಂಟ್ ಆಗ್ಬಿಡ್ತಾಳೆ. ಆ ಟೈಮ್ಗೆ ಬರ್ತಾನೆ. ಬಂದ್ಬಿಟ್ಟು ಏನ್ ಡೈರೆಕ್ಟ್ರೆ ಏನು ಹೆಂಗಿದ್ದೀರಾ ಅಂತಾರೆ. ಆಗ ಆ ಡೈರೆಕ್ಟರ್ಗೆ ಇವ್ನು ಯಾರು ಅಂತ ಗೊತ್ತಾಗಲ್ಲ. ನಂಗೆ ಗೊತ್ತು ನೀವ್ ಯಾರು, ನಾನು ಯಾರು ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅಂತ, ಏಕೆಂದ್ರೆ ನಿಮ್ಮ ಶೋಗೆ ಸ್ಪಾನ್ಸರ್ ಮಾಡಕ್ ಕೇಳಿರೋದೇ ನಮ್ ಕಂಪ್ನಿ. ಆ ಕಂಪ್ನಿಲಿ ಚಿಕ್ಕ ಹುಡುಗ ನಾನು, ಅಂದ್ರೆ ನೀವು ಡಿಸ್ಕಸ್ ಮಾಡಿದಿರಲ್ಲ ಅವನ್ ತಮ್ಮ ನಾನು ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಈ ವಿಷಯದಲ್ಲಿ ನನ್ನ ಬ್ರದರ್ಗೆ ಏನು ಸರಿಯಾಗಿ ಗೊತ್ತಿಲ್ಲ, ಆದ್ರಿಂದ ಅವನು ನನ್ನೇ ನೋಡ್ಕೊ ಅಂತ ಹೇಳ್ಬಿಟ್ಟ. ಈಗ ಒಂದ್ ಕೆಲಸ ಮಾಡ್ತೀನಿ, ಹೋಗ್ಬಿಟ್ಟು ಎಲ್ಲ ಹೇಳ್ಬಿಡ್ತೀನಿ, ನಂಗೆ ಸ್ಕ್ರಿಪ್ಟ್ ಎಲ್ಲ ಓದ್ ನೋಡ್ದೆ ಏನೋ ಲಾಜಿಕ್ ಇಲ್ಲ ಅಂತ ಅನಿಸ್ತು, ವೇಸ್ಟ್ ಆಫ್ ಟೈಮ್ ಅಂತ ಅನಿಸ್ತು, ಅದರಿಂದ ಇದೆಲ್ಲ ಸ್ಪಾನ್ಸರ್ ಮಾಡೋದ್ ಬೇಡ ಅಂತ ಹೇಳ್ಬಿಡ್ತೀನಿ ಅಂತಾನೆ. ಆಗ ಡೈರೆಕ್ಟರ್ ಏನ್ ಮಾತಾಡೋದು ಅಂತ ಅರ್ಥ ಆಗದೆ ಮುಖ ಸಿಂಡಿಸ್ಕೊಂಡು ಹೋಗ್ಬಿಡ್ತಾರೆ. ಆಗ ಅವ್ನು ಹೇಳ್ತಾ ಇರ್ತಾನೆ, ಸೆಮಿ ನೀನ್ ಒಂದ್ ನಿಮಿಷ ಅರ್ಥ ಮಾಡ್ಕೋ, ಇಂಥವ್ರನ್ನೆಲ್ಲ ನೀನ್ ನಂಬಕ್ ಹೋಗ್ಬೇಡ, ಯಾರೇ ನೀನ್ ನಂಬದಿದ್ರು ನನ್ನ ನಂಬೋದು ನೀನು, ಯಾಕೆಂದ್ರೆ ನಾನ್ ನಿನ್ಗೆ ಎಲ್ಲಾ ಸ್ಟೇಜ್ ಅಲ್ಲೂ ನಾನ್ ನಿನ್ ಹಿಂದೆ ನಿಂತ್ಕೋತೀನಿ ಅಂತ ಹೇಳ್ತಾನೆ. ಆಗ ಸೆಮಿ ಕೇಳ್ತಾಳೆ, ಸರಿ ನೀ ಏನ್ ನನಗೆ ಅಂತಂದಾಗ ನಾನ ನಿನ್ ಬೆಸ್ಟ್ ಫ್ರೆಂಡ್ಗೆ ಬಾಯ್ ಫ್ರೆಂಡ್ ಅಂತ ಅಂದ್ಬಿಟ್ಟು, ಸರಿ ಎಲ್ಲಿ ನಿನ್ ಬೆಸ್ಟ್ ಫ್ರೆಂಡ್ ಅಂದಾಗ ಅವಳ ಎಲ್ಲೋ ಡ್ರಿಂಕ್ಸ್ ಮಾಡ್ತಾ ಇರ್ಬೇಕು ಅಂತ ಅಂದ್ಬಿಟ್ಟು ತಿರುಗಿ ನೋಡಿದಾಗ ಹೀರೋಯಿನ್ ದೂರದಲ್ಲಿ ಒಂಥರ ಪ್ಲೇಸ್ ಇರುತ್ತೆ, ಅಂದ್ರೆ ಹೈಟ್ ಪ್ಲೇಸ್, ಅಲ್ಲಿ ನಿಂತ್ಕೊಂಡಿರ್ತಾಳೆ. ಅವಾಗ ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಶಿಪ್ ಆಡಕ್ ಸ್ಟಾರ್ಟ್ ಆಗುತ್ತೆ. ಹೀರೋಯಿನ್ ಬೀಳಕ್ ಹೋಗ್ಬಿಡ್ತಾಳೆ, ಯಾಕಂದ್ರೆ ಡ್ರಿಂಕ್ಸ್ ಮಾಡಿದ್ದಲ್ಲ ಅದರಿಂದ ಕಂಟ್ರೋಲ್ ಸಿಗ್ತಿರದೆ. ಇಲ್ಲಿ ಸೆಮಿ ಕೂಡ ನೋಡ್ತಾಳೆ, ಸೆಮಿ ಕೂಗ್ತಾ ಇರ್ತಾಳೆ ಹೀರೋಯಿನ್ ಹೆಸರನ್ನ. ಅಷ್ಟರಲ್ಲಿ ಇದ್ದಕ್ಕಿದ್ದಂಗೆ ಇವಳದ್ ಗಮನ ಚೇಂಜ್ ಆಗ್ಬಿಡುತ್ತೆ, ಇವಳು ಬೀಳಕ್ ಹೋಗ್ತಿರ್ತಾಳೆ. ಅವಾಗ ಹಿಡ್ಕೊಂಡ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ತಿರುಗಿ ನೋಡ್ದೆ, ಅಲ್ಲಿ ಹೀರೋಯಿನ್ ಇರಲ್ಲ. ಏನಾಯ್ತು ಅಂದಾಗ ಅಲ್ಲಿ ಹೀರೋಯಿನ್ ನಿಂತಿದ್ಲು, ಅವಳು ನೋಡ್ದೆ ಬಟ್ ಈಗ ಕಾಣ್ತಾ ಇಲ್ಲ ಅಂತಾಳೆ. ಅವಾಗ ಈಚೆ ಬರ್ತಾಳೆ ಸೆಮಿ. ಬಂದಾಗ ಹೀರೋಯಿನ್ ಮ್ಯಾನೇಜರ್ ಇದನ್ನ ಅವ್ನು ಕೇಳ್ತಾನೆ, ಎಲ್ಲಿ ಹೀರೋಯಿನ್ ಎಲ್ಲಿ ಅಂತಂದಾಗ ಅವನ ತುಂಬಾ ಹೊತ್ತಿಂದ ಹುಡುಕ್ತು ಬಟ್ ಸಿಕ್ಲೇ ಇಲ್ಲ, ಈಗ ಇನ್ನು ಹುಡುಕ್ತಾ ಇದ್ದಾನೆ ಸಿಕ್ತಾ ಇಲ್ಲ, ನೋಡಕ್ ಬಂದಿದೀವಿ ಅಂತ ಏನೋ ಮಾತಾಡ್ತಿರ್ತಾಳೆ. ಆಮೇಲೆ ಈ ಕಡೆ ತೋರಿಸ್ತಾರೆ, ಹೆಂಗೋ ಕಷ್ಟಪಟ್ಟು ಆ ರೂಮ್ ಈ ರೂಮ್ ಅಂತ ಚೆನ್ನಾಗಿ ತಿರುಗ್ಬಿಟ್ಟು ಒಂದ್ ರೂಮ್ ಅಲ್ಲಿ ನೋಡಿದ್ರೆ ಹೀರೋಯಿನ್ ಚೆನ್ನಾಗಿ ಕುಡ್ಬಿಟ್ಟು ನಿದ್ದೆ ಮಾಡ್ತಿರ್ತಾಳೆ. ಅವನ ಹೆಂಗೋ ಕಷ್ಟಪಟ್ಟು ಕರ್ಕೊಂಡ್ಬಿಡ್ತಾನೆ. ಆಮೇಲೆ ಹೀರೋಯಿನ್ ಮನೆಗ್ ಬಂದ್ಮೇಲೆ ಇಲ್ಲಿ ಎಷ್ಟೊಂದು ಡಿಸ್ಕಸ್ ನಡೀತಿರುತ್ತೆ. ಅದು ಸತ್ತೋಗಿರೋದು ಯಾರು ಅಲ್ಲ ಇವ್ರ, ಅವಳು ಹೆಂಗ್ ಸತ್ತೋದ್ಲು ಅಂತ ಗೊತ್ತಿಲ್ಲ, ಬಟ್ ಆದ್ರೆ ಲಾಸ್ಟ್ ಅಲ್ಲಿ ಬಂದಿದ್ದ ಹೀರೋಯಿನ್. ಅದಲ್ದೆ ಇವಳು ಎಷ್ಟೊಂದ್ ಸರಿ ಜಗಳ ಬೇರೆ ಆಡಿರ್ತಾಳಲ್ಲ, ಅದನ್ನೆಲ್ಲ ಸೇರ್ಸ್ಕೊಂಡು ಫುಲ್ ಆಡ್ಬಿಟ್ಟು ಈ ನ್ಯೂಸ್ ರಿಪೋರ್ಟರ್ಸ್ ಎಲ್ಲ ಅದನ್ನ ಜಗಳನ ವಿಡಿಯೋ ಯಾರೋ ಮಾಡಾಕ್ಬಿಟ್ಟಿರ್ತಾರೆ ಯೂಟ್ಯೂಬ್ಲಿ. ಅದನ್ನೆಲ್ಲ ಸೇರಿಸಿ ಹೀರೋನ ಕೊಲೆ ಮಾಡ್ಬಿಟ್ಟವಳೆ ಮಾಡ್ಸವಳೆ ಅಂತ ಅಂದ್ಬಿಟ್ಟು ಕ್ರಿಯೇಟ್ ಮಾಡ್ಬಿಡ್ತಾರೆ. ಈ ತರ ಎಷ್ಟೊಂದು ನ್ಯೂಸ್ ನೆಲ್ಲ ಕ್ರಿಯೇಟ್ ಮಾಡಿದಾಗ ಅವ್ನ್ ತಮ್ಮ ಬೇರೆ ಇದ್ನಲ್ಲ, ಅವನು ನೋಡ್ಬಿಟ್ಟು ಹೀರೋಯಿನ್ ಈ ತರ ಮಾಡಕ್ ಸಾಧ್ಯನೇ ಇಲ್ಲ ನಮ್ಮ ಅಕ್ಕ ಅಂತ ಅಂದ್ಬಿಟ್ಟು ಅವನು ಫೀಲ್ ಮಾಡ್ತಾ ಇರ್ತಾನೆ. ಅದಲ್ದೆ ಹೀರೋಯಿನ್ ಫ್ರೆಂಡ್ ಬೇರೆ ಒಬ್ಬ ಇರ್ತಾಳಲ್ಲ, ಆ ಲೈಬ್ರರಿ ಇಟ್ಕೊಂಡ್ರಲ್ಲ, ಅವಳು ನೋಡ್ಬಿಟ್ಟು ಅವಳು ಹಿಂಗೆ ಅನ್ಕೋತಾ ಇರ್ತಾಳೆ ಹೀರೋಯಿನ್ ಹೆಂಗ್ ಮಾಡ್ತಾಳೆ ಅಂತ. ಈಗ ಹೆಚ್ಚಂದ್ ಈ ತರ ಕ್ರಿಯೇಟ್ ಆದ್ಮೇಲೆ ಹೀರೋಯಿನ್ ಮೇಲೆ ಎಲ್ಲಾ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ನ್ಯೂಸ್ ರಿಪೋರ್ಟರ್ಸ್ ಎಲ್ಲ. ಆಗ ಏನ್ ಮಾಡೋದು ಅಂತ ಗೊತ್ತಾಗದೆ ಅವಳು ಮನ್ಗಿರ್ತಾಳೆ. ಅವಾಗ ಅವ್ನ ಮ್ಯಾನೇಜರ್ ಫೋನ್ ಮಾಡ್ತಾನೆ, ಏನ್ ಮಾಡ್ತಿದೀಯ ನೀನು ಅಂದಾಗ ನಾನು ಮನ್ಗಿದೀನಿ ಅಂತಾನೆ. ನಿನ್ಗೆ ನ್ಯೂಸ್ ಗೊತ್ತಿಲ್ವಾ, ಎಷ್ಟೊಂದ್ ಜನ ನ್ಯೂಸ್ ರಿಪೋರ್ಟರ್ಸ್ ಎಲ್ಲ ನಿನ್ನ ಟಾರ್ಗೆಟ್ ಮಾಡಿದಾರೆ, ಇವ್ರ ಸತ್ತೋಗ್ಬಿಟ್ಲು, ಅವಳನ್ನ ಕೊಲೆ ಮಾಡವ್ರ, ಅವಳು ಸೂಸೈಡ್ ಮಾಡ್ಕೊಂಡ್ಲ, ಇನ್ನೂ ಕನ್ಫರ್ಮ್ ಆಗಿಲ್ಲ, ಎಷ್ಟೊಂದ್ ನ್ಯೂಸ್ ನೀನೇ ಮಾಡಿದಿ ಅಂತ ನಿನ್ ಮೇಲೆ ಆಗ್ತಾ ಇದಾರೆ, ನೀನ್ ಎಲ್ಲಿದ್ಯೋ ಇವಾಗ ಆ ಜಾಗ ಖಾಲಿ ಮಾಡು ಅಂತ
ಅಂತ ಹೇಳ್ತಾನೆ. ಹೌದಾ ಅಂತ ಅನ್ಬಿಟ್ಟು ರೆಡಿ ಆಗ್ತಾ ಇರ್ತಾಳೆ. ಆ ಕಾರ್ ಪಾರ್ಕಿಂಗ್ ಏರಿಯಾಗ ಹೋಗ್ತಿರ್ತಾಳೆ. ಅವಳು ಹೋಗ್ತಾ ಇರ್ಬೇಕಾದ್ರೆ ಕೆಳಗ್ ಬರ್ತಾಳೆ. ಬಂದ್ಮೇಲೆ ಅಲ್ಲಿ ನೋಡಿದ್ರೆ ಲಿಫ್ಟ್ ಅಲ್ಲಿ ಎಲ್ಲ ಬರ್ತಾ ಇರ್ತಾರೆ. ಏನು ಮಾಡಕ್ ಆಗಲ್ಲ ಅಂತ ಅನ್ಬಿಟ್ಟು ಮೆಟ್ಲ ಹತ್ರಕ್ ಹೋದ್ರೆ ಮೆಟ್ಲಲ್ಲೂ ಬರ್ತಾ ಇರ್ತಾರೆ. ಅವ್ರಿಗೆ ಟೆನ್ಷನ್ ಏನಾಗುತ್ತೆ, ವಾಪಸ್ ಹೋಗ್ತಿರ್ತಾಳೆ ಮನೆಗೆ ವಾಪಸ್ ಹೋಗ್ಬಿಟ್ಟು ಪಾಸ್ವರ್ಡ್ ಹಾಕಕ್ ಟ್ರೈ ಮಾಡಿದ್ರೆ ಆ ಟೆನ್ಷನ್ ಪಾಸ್ವರ್ಡ್ ತಪ್ಪಾಕ್ಬಿಟ್ಟು ಲಾಕ್ ಮಾಡ್ಬಿಡ್ತಾಳೆ. ಅದನ್ನ ಲಾಕ್ನ ಆಗ ಏನು ಮಾಡಕ್ ಆಗದೆ ನಿಂತ್ಕೊಂಡ್ ಒಪ್ಕೊಂಡ್ ನೋಡ್ಬೇಕು. ಹೀರೋ ಓಪನ್ ಮಾಡ್ತಾನೆ ಡೋರು. ಕರೆಕ್ಟ್ ಟೈಮ್ ಓಪನ್ ಮಾಡಿದೆ ಅಂತ ಅನ್ಬಿಟ್ಟು ಬಾ 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 ಅಂತ ಓಡೋಗ್ಬಿಟ್ಟು ಹೀರೋ ಮನೆಯೊಳಗೆ ನುಕ್ಕೊಂಡ್ಬಿಡ್ತಾಳೆ. ಒಳಗೋದ್ಮೇಲೆ ಏನ್ ಮಾಡ್ತಾ ಇದೀಯ ನೀನು ಅಂತ ಹೀರೋ ಕೂಗಾಡ್ಬೇಕ್ರೆ ಇಲ್ಲೋಡು ಅಲ್ಲಿ ಎಷ್ಟೊಂದ್ ಜನ ರಿಪೋರ್ಟರ್ಸ್ ಇದಾರೆ, ಅವ್ರು ನಾನು ಅವ್ರ ಹತ್ರ ತಗೊಳಕೊಂಡೆ ನನ್ನ ಲೈಫ್ ಹಾಳು ಮಾಡ್ಬಿಡ್ತಾರೆ, ಸ್ವಲ್ಪ ವೇಟ್ ಮಾಡ್ಬಿಡು, ನಾನು ಹೆಂಗಾರು ಬಚಾಗ್ಬಿಡ್ತೀನಿ, ಅವ್ರು ಹೋದ್ಮೇಲೆ ಹೋಗ್ತೀನಿ ಅಂತಾಗ ಹೀರೋಗೆ ಅದ್ ಅರ್ಥನೇ ಆಗ್ತಿರಲ್ಲ. ನಾ ಏನ್ ಹೇಳ್ತಾ ಇದೀನಿ ನಿನಗೆ, ಇಲ್ಲಿಂದ ಹೋಗು ಅಂತ ಹೇಳ್ದೆ ಅಂದಾಗ ಅವಳು ಏನು ಮಾತಾಡಕ್ಕಾಗದೆ ಮೊಕ್ಕ ನೋಡ್ಕೊಂಡು ಸ್ವಲ್ಪ ಮುಖ ಎಲ್ಲ ಸಪ್ಪಗಿಟ್ಕೊಂಡು ಕ್ಯೂಟ್ ಫೇಸ್ ಎಲ್ಲ ಮಾಡ್ತಿರ್ತಾಳೆ. ಬಟ್ ಹೀರೋ ಕರ್ಗಲ್ಲ. ಸರಿ ನಂಗೆ ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಹೊಟ್ಟೆ ಸಿತ್ತಿದೆ, ನಿನ್ನೆ ನೈಟ್ ಬೇರೆ ಒಂದು ಆಪಲ್ ತಿಂದೆ, ಅದಕ್ಕೆ ಏನಾರು ತಿನ್ನಕ್ಕಿದೆಯೇ ನೂಡಲ್ಸ್ ಏನಾರು ಅಂತಾಳೆ. ಅವಾಗ್ಲೂ ಹೀರೋ ಏನು ರಿಯಾಕ್ಷನ್ ಕೊಡಲ್ಲ. ಇವನೊಬ್ಬ ಅಂತ ಅನ್ಕೊಂಡು ಸರಿ ಬೇಡ ನನ್ಗೆ ಈಚಕ್ ಹಾಕ್ಬೇಡ ಅಂತ ಇರ್ಬೇಕಾದ್ರೆ ಸೈಡ್ ಬಾ ಅಂದ್ಬಿಟ್ಟು ತಳ್ಬಿಟ್ಟು ಡೋರ್ ಓಪನ್ ಮಾಡ್ತಾನೆ. ಅಯ್ಯೋ ಜಸ್ಟ್ ಮಿಸ್ ಅಂತ ಹೋಗ ಮೂಲೆಯಲ್ಲಿ ಹೌಸ್ಕೊಂತಾಳೆ. ಅಲ್ಲಿ ಹೋದ್ಮೇಲೆ ರಿಪೋರ್ಟರ್ಸ್ ಸಾಂಗಿ ನೈಬರ್ ಬಂದ್ರು, ಬನ್ನಿ ಕೇಳೋಣ ಅಂತಂದಾಗ ಹೀರೋ ಕೋಪದಲ್ಲಿ ಎಲ್ಲಾರು ದೂರಕ್ಕೆ ಹೋಗಿ ಅಂತಾರೆ. ಆಗ ಸರಿ ಬಿಡಿ ಅಂತ ಅಂದ್ಬಿಟ್ಟು ಯಾರು ಅವನ್ನ ಕೆಣಕೋಕ್ ಹೋಗಲ್ಲ. ಆಮೇಲೆ ಅವ್ನು ಈಚೆ ಕೊಟ್ಟೋಗ್ಬಿಡ್ತಾನೆ. ಅವನು ಹೀರೋ ಹೋದ್ಮೇಲೆ ಅವನು ಮ್ಯಾನೇಜರ್ ಇದ್ದಾನಲ್ಲ ಹೀರೋಯಿಂದ, ಅವ್ನ್ ಫೋನ್ ಮಾಡ್ಬಿಟ್ಟು ಮ್ಯಾಮ್ ನೀವು ಎಲ್ಲಿದ್ದಾರೋ ಅಲ್ಲೇ ಇರಕ್ ಹೋಗಿ ಸೇಫ್ಟಿಯಾಗಿ ಇದ್ಬಿಡಿ, ಏನಕ್ಕೆ ಅಂದ್ರೆ ಎಷ್ಟೊಂದ್ ಕೇಸ್ ಎಲ್ಲ ನಿಮ್ ಮೇಲೆ ಕ್ರಿಯೇಟ್ ಮಾಡ್ತಾ ಇದಾರೆ, ನೀವೇ ಇವರನ್ನ ಕೊಲೆ ಮಾಡಿದ್ರಿ ಅಂತ. ಆಮೇಲೆ ಈ ಸೋಷಿಯಲ್ ಮೀಡಿಯಲ್ಲಿ ಏನಾದ್ರು ಪೋಸ್ಟ್ ಮಾಡೋದು, ಲೈಕ್ ಮಾಡೋದು ಏನು ಮಾಡಕ್ ಹೋಗ್ಬೇಡಿ, ಈಗ ತುಂಬಾ ಪ್ರಾಬ್ಲಮ್ ಇದೆ ಈಗ ಸಿಚುವೇಶನ್, ನೀವೇನು ಯಾವ್ದೋ ವಿಷಯ ಮಾಡಕ್ ಹೋಗ್ಬಿಡಿ, ಇದಕ್ಕೆಲ್ಲ ಒಂದು ಎವಿಡೆನ್ಸ್ ಕ್ರಿಯೇಟ್ ಮಾಡಗಂಟ ಅಂತ ಹೇಳ್ತಾನೆ. ಆಗ ಇವಳು ಹಿಂಗೆ ಮಾತಾಡ್ತಿರ್ತಾಳೆ, ಫೋನ್ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಸರಿ ಅಂತ ಅನ್ಬಿಟ್ಟು ಚಾರ್ಜ್ ಹಾಕೋಣ ಅಂತ ಅಂದ್ಬಿಟ್ಟು ಹೋಗ್ತಿರ್ತಾಳೆ. ಬಟ್ ಆದ್ರೆ ಅವ್ನ ಮನೇಲಿ ಒಂದ್ ಫೋನ್ಗೆ ಸ್ವಿಚ್ ಆಫ್ ಆದ್ಮೇಲೆ ಚಾರ್ಜ್ ಹಾಕಕ್ಕೂ ಚಾರ್ಜರ್ ಇರಲ್ಲ, ಯಾವ್ದೇ ರೀತಿ ಟೆಕ್ನಾಲಜಿಗೆ ಯೂಸ್ ಆಗಂತ ಡಿವೈಸ್ ಏನು ಇರಲ್ಲ. ಇವ್ನಿಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಗಲಿ ಹೀರೋಯಿನ್ಗೆ. ಅಲ್ಲ ಇವ್ನ್ ಯಾವ ತರ ಜೀವನ ಬದುಕ್ತಾವನೆ ನನ್ಗಂತೂ ಅರ್ಥ ಆಗ್ತಿಲ್ಲ, ಏನು ಇಲ್ವಲ್ಲ ಇವನ್ ಮನೇಲಿ ಅಂತ ಅನ್ಕೊಂಡು ಅಯ್ಯೋ ನಾನ್ ಬೈ ಮಿಸ್ಟೇಕ್ ಇವನ್ ಮನೇಲಿ ಬಂದ್ ತಗೊಳಕೊಂಡ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಈ ಸೆಮಿನ್ ತೋರಿಸ್ತಾರೆ. ಅವಳು ಹೆಂಗೋ ಸಾಕಾಯ್ತು ಅಂತ ಅಂದ್ಬಿಟ್ಟು ಮನೆಗೆ ಹೋದ್ರೆ ಅವ್ರ ಅಮ್ಮ ಸೆಮಿಗೆ ಹೀರೋಯಿನ್ಗೆ ಏನಾಯ್ತು ಅಂತ ಕೇಳ್ತಾರೆ. ಅವಾಗ್ಲೇ ಅವಳಿಗೆ ಸಖತ್ ಕೋಪ ಬಂದ್ಬಿಡುತ್ತೆ. ಅಮ್ಮ ಒಂದ್ ನಿಮಿಷ ಸ್ವಲ್ಪ ಸುಮ್ನೆ ಇರ್ತೀರಾ, ಅಲ್ಲ ನಾನೇ ಎಲ್ಲಾರು ನನ್ನ ಹೀರೋಯಿನ್ ಬಗ್ಗೆ ಕೇಳ್ತವ್ರೆ ಅಂತ ಅಂದ್ಬಿಟ್ಟು ಆನ್ಸರ್ ಮಾಡಕ್ ಆಗದೆ ನಾನೇ ಫೋನ್ ನ ಸ್ವಿಚ್ ಆಫ್ ಮಾಡ್ಬಿಟ್ಟಿದೀನಿ, ನೀವ್ ಒಳ್ಳೆ ಅಂತ ಅಂದಾಗ ಅವಾಗ ಅವ್ರ ಅಮ್ಮ ಅಂತಾರೆ, ನಿನ್ಗೊಂದ್ ವಿಷಯ ಗೊತ್ತಾ, ನಾನು ಒಂದು ಫಾರ್ಚೂನ್ ಟೆಲ್ಲರ್ ನ ಕೇಳ್ಕೊ ಬಂದೆ, ಶಾಸ್ತ್ರ ಕೇಳ್ದೆ, ಈ ವರ್ಷ ಸೆಮಿ ಹೀರೋಯಿನ್ ಬಿದ್ದೋಗ್ಬಿಡ್ತಾಳಂತೆ, ಡೌನ್ ಆಗ್ಬಿಡ್ತಾಳಂತೆ, ನೀನ್ ಈ ವರ್ಷದಲ್ಲಿ ನೀ ಆದ್ರೂ ಗ್ರೋ ಆಗ್ಬೋದು, ನೀ ಇನ್ನು ಎಷ್ಟ್ ದಿನ ಅಂತ ಈ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಸೈಡ್ ರೋಲ್ ಕ್ಯಾರೆಕ್ಟರ್ ಮಾಡ್ತೀಯಾ, ನೀನು ಮೇನ್ ರೋಲ್ ಕ್ಯಾರೆಕ್ಟರ್ ಮಾಡ್ಬೇಕು ತಾನೆ ಅಂದಾಗ ಈಗ ಹೀರೋಯಿನ್ ಫ್ರೆಂಡ್ಗೆ ಇದು ಅರ್ಥನೇ ಆಗಲ್ಲ. ಅಲ್ಲ ಅಮ್ಮ ಅವಳು ನನ್ ಫ್ರೆಂಡ್, ನೀವು ಅವಳ ಮೇಲೆ ಈ ತರ ಕೆಟ್ಟದಾಗಿ ಯೋಚನೆ ಮಾಡಕ್ಕಾಗತ್ತೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದಲ್ದೆ ಅವಳೇನ್ ನಿಮ್ ಮಗಳಲ್ವಲ್ಲ, ನೀವ್ಯಾಕೆ ಅವಳ ಬಗ್ಗೆ ಹೋಗ್ಬಿಟ್ಟು ಶಾಸ್ತ್ರ ಕೇಳಕ್ ಹೋಗ್ತಿದ್ದೀರಾ ಅಂತ ಅಂತಾಳೆ. ಇಲ್ಲಿ ಎಷ್ಟೇ ಆದವ್ರ ಅಮ್ಮ ಎಷ್ಟೇ ಕೆಟ್ಟ ಬುದ್ಧಿ ತೋರ್ಸಿದ್ರು ಇವಳಿಗೆ ಮಾತ್ರ ಆ ಬುದ್ಧಿ, ಆ ತರ ಕೆಟ್ಟ ಬುದ್ಧಿ ಇಲ್ಲ ಹೀರೋಯಿನ್ ಫ್ರೆಂಡ್ಗೆ. ಆಮೇಲೆ ಅವ್ನು ಓದೋನು ವಾಪಸ್ ಬರ್ತಾನೆ. ಬಟ್ ಆದ್ರೆ ಬೇಕಾಗಿರೋ ತಿಂಡಿ ನೂಡಲ್ಸ್ ಎಲ್ಲ ತಂದ್ಕೊಟ್ಟಿರ್ತಾನೆ. ಬಟ್ ಹೀರೋ ಆ ತರ ಮೈಂಡ್ ಸೆಟ್ ಇರಲ್ಲ ಅಂತ ಇಲ್ಲಿ ತೋರ್ಸಿದ್ರು. ಬಟ್ ಹೀರೋಯಿನ್ ತಿಂತಾ ಇರ್ಬೇಕಾದ್ರೆ ಹೀರೋನ ಕರೀತಾಳೆ ಬಾ ಅಂತಂತ. ಏನಕ್ಕೆ ಅಂದಾಗ ಅಲ್ಲ ನಾನು ಒಬ್ಳೆ ತಿಂತಿ ರೂಢಿ ಇಲ್ಲ ನನಗೆ, ನೀನು ಸ್ವಲ್ಪ ಕಂಪ್ನಿ ಕೊಡ್ಬೋದಲ್ಲ ಅಂದಾಗ ಸರಿ ನೀ ತಿನ್ನಲ್ಲ, ಸರಿ ನೀನಾರು ಬಂದ್ ಕೂತ್ಕೋ ಸುಮ್ನೆ ಅಂದ್ರೆ ಹೀರೋನ ಬರಲ್ಲ ನೀನೇ ತಿನ್ನು ಅಂತಾನೆ. ಅಲ್ಲ ಹಿಂಗೆ ಆದ್ರೆ ನಂಗೆ ಮತ್ತೆ ಹೊಟ್ಟೆನೋ ಬರುತ್ತೆ ನಿನ್ನಿಂದ ಅಂದಾಗ ಅವ್ನ್ ತಲೆನೇ ಕೆಡ್ಸ್ಕೋದಿಲ್ಲ. ಸರಿ ಇನ್ನೇನ್ ಮಾಡೋದು ಅಂತ ಅನ್ಬಿಟ್ಟು ಅವಳೊಬ್ಳೆ ಕೂತ್ಕೊಂಡ್ ತಿಂತಾ ಇರ್ತಾಳೆ. ಆವಾಗ ಈ ಕ್ಯಾಣ ಬರ್ತಿರುತ್ತೆ. ಅಲ್ಲ ಇವ್ನೇನ್ ಮನುಷ್ಯನೇ ಇಲ್ಲ ಏಲಿಯನ್ನ, ಏನ್ ಹೇಳಿದ್ರು ಒಂದಾರು ಒಂದು ಹಿಂಗೇನ ಮಾಡ್ತಾನೆ, ಹಂಗೆ ಬೈಕೊಂಡೇ ತಿಂತಾ ಇರ್ತಾಳೆ. ಬಟ್ ಈ ಬೈಕೊಂಡ್ ತಿನ್ನೋದ್ರಿಂದ ಆ ಬೌಲ್ ಅಲ್ಲಿರೋ ಪೂರ್ತಿ ಖಾಲಿ ಮಾಡ್ಬಿಡ್ತಾಳೆ. ಮತ್ತೆ ಟೆನ್ಷನ್ ಆಗ್ಬಿಡುತ್ತೆ, ಅಯ್ಯೋ ನಾ ಪೂರ್ತಿ ತಿನ್ಬಿಟ್ನಲ್ಲ, ನನ್ ಡಯಟ್ ಏನಾಗುತ್ತೆ ಅಂತ ಅನ್ಕೊಂಡ್ ಟೆನ್ಷನ್ ಮಾಡ್ಕೊತಿರ್ತಾಳೆ. ಆಗ ಹಿಂಗೆ ಆದ್ಮೇಲೆ ಸರಿ ಎಲ್ಲ ತಿಂತಾಳೆ, ಕೈ ವಾಶ್ ಮಾಡಕ್ಕೆ ಅಂತ ರೆಸ್ಟ್ ರೂಮ್ ಹುಡ್ಕೊಂಡು ಹೋಗ್ತಿರ್ತಾಳೆ. ಬಟ್ ಆದ್ರೆ ಬೈ ಮಿಸ್ಟೇಕ್ ಹೀರೋದು ಒಂದು ಲೈಬ್ರರಿ ಇರುತ್ತೆ ಒಳಗಡೆ, ಆ ಲೈಬ್ರರಿ ಒಳಗೆ ಹೊರಬಿಡ್ತಾಳೆ. ಅಲ್ಲಿ ಹೋದಾಗ ಇದೇನು ಹಿಂಗೈತಲ್ಲ ಜಾಗ ಅಂತ ಅನ್ಕೊಂಡ್ ಬಾಯಿ ಬಿಟ್ಕೊಂಡ್ ನೋಡ್ತಾ ಇರ್ತಾಳೆ. ಕೆಳಗೆ ಹೋದಾಗ ಒಂದ್ ಬುಕ್ ಇರುತ್ತೆ, ಆ ಬುಕ್ಲಿ ಓದ್ತಾಳೆ. ಅದ್ರ ಒಂದ್ 2 ಲೈನ್ ಓದ್ಬಿಡ್ತಾಳೆ. ಆವಾಗ ಕರೆಕ್ಟ್ ಆಗಿ ಹೀರೋ ಬಂದ್ಬಿಡ್ತಾನೆ. ಅಲ್ಲಿಗೆ ಬಂದಾಗ ಅವಳು ಭಯನೇ ಆಗ್ಬಿಡುತ್ತೆ. ಏನ್ ಈ ಕೊತ್ತಿ ಬಂದಂಗ್ ಬರ್ತೀಯಾ, ಸೌಂಡೇ ಗೊತ್ತಾಗ್ಲಿಲ್ಲ, ನಂಗೆ ಭಯನೇ ಆಗೋಯ್ತು ಅಂತಿರ್ತಾಳೆ. ಒಂದ್ ನಿಮಿಷ ನೀನು ಓದ್ಲಿ ಬಿಡು ಅಂತ ಮನೆ ಒಳಗ್ ಬಿಟ್ರೆ ನೀ ಇಲ್ಲೇ ಜಾಗಕ್ಕೆಲ್ಲ ಬರ್ತಾ ಇದೀಯಾ, ನಿಂಗೆ ಏನ್ ಸರಿ ಹೇಳಿ ಯಾವ ಜಾಗದಲ್ಲೂ ಓಡಾಡಬೇಡ ಅಂತ, ಬಾ ನೀನ್ ಈಚಕ್ ಹೋಗು ಅಂತ ಅಂದ್ಬಿಟ್ಟು ಅಲ್ಲಿಂದ ಎಳಕ ಬಂದ್ಬಿಟ್ಟು ಈಚಕ್ ತಳ್ತಾ ಇರ್ತಾನೆ. ಆಗ ಹೀರೋನ್ ಹೇಳ್ತಾಳೆ, ಓಲಿ ಬಿಡಿ ಸಾರಿ, ನಾನು ಅಲ್ಲಿ ಜಾಗಕ್ಕೆ ಹೋಗ್ದಿದ್ದು ನಾನು ತುಂಬಾ ತಪ್ಪು,
ಬಟ್ ಅದೇನ್ ಮಾಡೋದು, ನನ್ಗೆ ವಾಶ್ರೂಮ್ ಸಿಗ್ಲಿಲ್ಲ, ಹೊಟ್ಟೋಗ್ಬಿಟ್ಟೆ. ಹೋಗ್ಲಿ ಬಿಡಿ, ಇವಾಗ ಸ್ವಲ್ಪ ಹೆಲ್ಪ್ ಮಾಡಿ ಈಚ್ಕೋದ್ರೆ ನನಗೆ ಕ್ವಶನ್ ಮಾಡಿ ನನ್ ಕತೆನೆ ಮುಗಿಸ್ಬಿಡ್ತಾರೆ ಅಂತಾರೆ. ಆಗ ಹೀರೋ ಹೇಳ್ತಾನೆ, ಅದಕ್ಕೂ ನನಗೂ ಸಂಬಂಧವೇ ಇಲ್ಲ, ನನ್ಗೇನಿದೆ ಅದರಿಂದ ನನಗೇನ್ ಸಿಗುತ್ತೆ, ನನ್ಗೂ ಅದಕ್ಕೂ ಸಂಬಂಧ ಇಲ್ಲ, ನೀನ್ ಇವಾಗ ಜಾಗ ಖಾಲಿ ಮಾಡು ಅಂತಾನೆ. ಅಲ್ಲ ಏನ್ ನೀವು ಒಂದ್ ಸ್ಟೂಡೆಂಟ್ ಗೆ ಆದ್ರೂ ಹೆಲ್ಪ್ ಮಾಡ್ಬೇಕು ತಾನೆ, ನಾ ಯಾರೋ ನೈಬರ್ಸ್ ಅಂತ ಅನ್ಬಿಟ್ಟು ಹೆಲ್ಪ್ ಮಾಡಲ್ಲ, ನಿಮ್ ಸ್ಟೂಡೆಂಟ್ ತಾನೆ ನಾನು ಅಂದಾಗ ಹೀರೋ ಅಂತಾನೆ, ಫಸ್ಟ್ ಆಫ್ ಆಲ್ ನಿನ್ನ ಸ್ಟೂಡೆಂಟ್ ತರನೇ ನಾ ತಗೊಂಡಿಲ್ಲ, ನಿನ್ನ ಯಾವತ್ತೂ ಸ್ಟೂಡೆಂಟ್ ತರ ನಾ ಯೋಚನೆ ಕೂಡ ಮಾಡಿಲ್ಲ, ನಿನ್ನೆಲ್ಲಿ ನಾ ಸ್ಟೂಡೆಂಟ್ ಆಗಿ ತಗೊಂಡು ಹೆಲ್ಪ್ ಮಾಡ್ಲಿ ಅಂತಾನೆ. ಆಗ ಹೀರೋನ್ ಅಂತಾಳೆ, ಹೌದಾ ನನ್ ಸ್ಟೂಡೆಂಟ್ ಆಗೇ ತಗೊಂಡಿಲ್ವಾ, ಹಾಗಾದ್ರೆ ನಾ ಯಾಕೆ ನಿಮ್ನ ಮರ್ಯಾದೆ ಕೊಟ್ಟು ಕರೀಲಿ, ಇನ್ಮೇಲೆ ನೀನು ಹೋಗು ಬಾ ಅಂತಾನೆ ಅಂತೀನಿ ಅಂತಾಳೆ. ಆಗ ಹೀರೋ ಸೈಲೆಂಟ್ ಮಗ ನೋಡ್ತಿರ್ತಾನೆ, ಇವ್ನು ಏನ್ ಇವಳು ಹಿಂಗವಳೆ ಅಂತ. ಆಗ ನೋಡು, ಈಗ ನಾ ಈಚೆ ಕಳ್ಸ್ಮೇಲೆ ನೀನು ಈಚೆ ಬಂದೇ ಬರ್ತೀಯ, ಸಂಬಂಧವೇ ಇಲ್ಲದೆ ಸಾಂಗಿ ಇವ್ರ ಮನೇಲಿ ಅವ್ರೆ ಅಂತ ಅಂದ್ಬಿಟ್ಟು ಅದೊಂದು ನೋಟಿಸ್ ಬೋರ್ಡ್ ಹಾಕ್ಬಿಟ್ಟು ನಿನ್ನ ಹಾಕೊಂಡು ರುಬ್ತಾರೆ, ಹೋಗ್ಲಾ ನಾನು ಹೋಗ್ತೀನಿ ಬಿಡು ಅಂತಂದಾಗ ಹೀರೋಗೂ ಇದು ಸರಿ ಅಂತ ಅನ್ಸುತ್ತೆ. ಅದಲ್ದೆ ನಾ ಬೇರೆ ಏಲಿಯನ್ನು, ಇದು ಅನ್ನೆಸೆಸರಿ ಆಗಿ ಈ ತರ ಒಬ್ಬರು ಸೋಷಿಯಲ್ ಮೀಡಿಯಾಲೆಲ್ಲ ತಗೊಳಕೊಂಡ್ರೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗತ್ತೆ ಅಂದ್ಬಿಟ್ಟು, ಸರಿ ನಾನು ಇದಕ್ಕೆ ಅಲೋ ಮಾಡ್ತೀನಿ, ಆದ್ರೆ ನಾ ಹೇಳೋ ರೂಲ್ಸ್ ನೀವು ಫಾಲೋ ಮಾಡ್ಬೇಕು, ನಾ ಹೇಳೋ ರೂಲ್ಸ್ ನೀವು ಫಾಲೋ ಮಾಡದೆ ಒಂದು ಚೂರು ಮಿಸ್ ಮಾಡದೆ ನಾನು ಈಜಿಗೆ ತಳ್ಬಿಡ್ತೀನಿ ಅಂತಾನೆ. ಆಗ ಹೀರೋಯಿನ್, ಸರಿ ನೀವ್ ಹೇಳಿದ್ ಸರಿನೇ, ನಾನು ನಿಮ್ಮ ಒಂಚೂರು ಕೂಡ ಡಿಸ್ಟರ್ಬ್ ಮಾಡಲ್ಲ, ನಾನು ನಿಮ್ ಮನೇಲಿ ನನ್ನ ಇಟ್ಕೊಳ್ಳೋಕೆ ನಂಗೆ ತುಂಬಾ ಥ್ಯಾಂಕ್ಸ್ ಅಂತ ಅನ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡಕ್ ಹೋಗ್ತಾಳೆ. ಆಗ ಹೀರೋ ಅಂತಾನೆ, ನನ್ನಿಂದ ನೀನು ಒಂದ್ 10 ಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತಾನೆ. ಅಂತ ಅನ್ಬಿಟ್ಟು ಅಲ್ಲಿಂದ ಮಿನ್ನು ಹೊಟ್ಟೋಗ್ಬಿಡ್ತಾನೆ. ಇವಳು ಗೊಣಿಕೊಂಡೆ ನೋಡ್ತಾ ಇರ್ತಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ಈ ವಾಯ್ಸ್ ಕ್ವಾಲಿಟಿ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಏನಕ್ಕೆ ಅಂದ್ರೆ ನಾ ಬಂದಿರೋ ಜಾಗ ಬೇರೆ, ನಾನು ಅದರಿಂದ ಫೋನ್ ರೆಕಾರ್ಡ್ ಮಾಡಿ ಇದು ಎಡಿಟ್ ಮಾಡಿ ಹಾಕ್ತಾ ಇದೀನಿ. ಸ್ವಲ್ಪ ಡಿಫ್ರೆಂಟ್ ಇರ್ಬೋದು, ನಮ್ಮ ಮೈಕ್ ನ ತಂದಿಲ್ಲ, ಅದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.